ಹೌದು, ಇಂದು ಜೇನುಹುಳುಗಳ ದಿನಾಚರಣೆ. ಕೇವಲ ಸಿಮೆಂಟ್ ಕಟ್ಟಡದಲ್ಲಿ ಕುಳಿತು ಜೇನುಹುಳುಗಳ ದಿನಾಚರಣೆ ಆಚರಿಸೋದು ಅನ್ನೋದು ನಮ್ಮ ನವ ನಾಗರಿಕತೆಗೆ ಹೊಸದೇನೂ ಅಲ್ಲ. ಆದರೆ ಅದೇ ಜೇನು ಸಂತತಿಗೆ ಪ್ರಸ್ತುತ ಎದುರಾಗಿರುವ ಅಪಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರವಲ್ಲ, ಜನರೂ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಅಂತಹ ಅಪಾಯವಾದರೂ ಯಾಕೆ ಅಂತೀರಾ? ಜೇನುನೊಣಗಳು ಪ್ರಮುಖವಾಗಿ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ರೈತರು ಬೆಳೆಯುವ ಯಾವುದೇ ಬೆಳೆಗೆ ಪರಾಗಸ್ಪರ್ಶ ಎಂಬುದು ಬಹು ಮುಖ್ಯವಾದ ಕ್ರಿಯೆ. ಆದರೆ ಪರಾಗಸ್ಪರ್ಶವೇ ಆಗಲಿಲ್ಲ ಎಂದರೆ ರೈತರ ಯಾವುದೇ ಬೆಳೆ ಫಸಲು ಬರಲು ಸಾಧ್ಯವಿಲ್ಲ. ಈಗಾಗಲೇ ಮಲ್ಟಿನ್ಯಾಷನಲ್ ಕಂಪನಿಗಳು ಕೃತಕ ಪರಾಗಸ್ಪರ್ಶ ಮಾಡುವ ಹಂತ ಮುಟ್ಟಿದ್ದು, ರೈತರು ಬೆಳೆಯುವ ಎಲ್ಲ ಬೆಳೆಗಳಿಗೂ ಇದೇ ಸ್ಥಿತಿ ಎದುರಾದರೂ ಅಚ್ಚರಿಪಡಬೇಕಿಲ್ಲ. ಜೇನುಹುಳ ಎಂಬುದು ಎರೆಹುಳುವಿನಷ್ಟೇ ರೈತ ಸ್ನೇಹಿ. ಆದರೆ ಪ್ರಸ್ತುತ ರೈತನೇ ಜೇನುಹುಳುಗಳ ಶತ್ರುವಾಗಿರೋದು ಮಾತ್ರ ವಿಪರ್ಯಾಸ. ಅದು ಹೇಗೆ ಎಂಬ ಸಂಶಯ ಬೇಡ. ರೈತರು ಪ್ರಸ್ತುತ ತೋಟಗಾರಿಕಾ ಬೆಳೆಗಳಲ್ಲಿ ಅತಿಯಾಗಿ ಕೀಟನಾಶಕ ಬಳಸುತ್ತಿದ್ದು, ಹೀಗೆ ಕೀಟನಾಶಕ ಸಿಂಪಡಣೆ ಮಾಡಿದ ಹೂವಿನ ಮೇಲೆ ಕುಳಿತು ಜೇನುನೊಣ ಮಕರಂದ ಹೀರಿದ್ದೇ ಆದಲ್ಲಿ ಕೆಲವೇ ಕ್ಷಣಗಳಲ್ಲಿ ಅದು ಸಾಯುತ್ತದೆ. ಹೀಗೆ ಪ್ರತಿನಿತ್ಯ ಲಕ್ಷಾಂತರ ಜೇನುನೊಣಗಳು ಸಾಯುತ್ತಿರುವ ಕಾರಣ ಇತ್ತೀಚಿನ ದಿನಗಳಲ್ಲಿ ಜೇನಿನ ಸಂತತಿಯೇ ಅವಸಾನದತ್ತ ಸಾಗುತ್ತಿದೆ. ಬೆಟ್ಟ, ಗುಡ್ಡ, ಸಿಮೆಂಟ್ ಕಟ್ಟಡ, ನೀರಿನ ಟ್ಯಾಂಕ್ ಎಲ್ಲೆಲ್ಲಿಯೂ ಕಾಣುತ್ತಿದ್ದ ಜೇನುಗಳು, ಸಣ್ಣ ಪೊದೆಯಲ್ಲಿಯೂ ಕಾಣಿಸಿಗುತ್ತಿದ್ದ ಕಿರು ಜೇನುಗಳು ಇಂದು ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಕಂಡಿವೆ. ಅಲ್ಲೊಂದು ಇಲ್ಲೊಂದು ಜೇನು ಇದ್ದರೂ ಅದರಲ್ಲಿ ಜೇನುತುಪ್ಪವೇ ಸಿಗದ ಸ್ಥಿತಿಯಲ್ಲಿವೆ. ಇದಕ್ಕೆಲ್ಲ ಮಾನವನ ಅತಿಯಾದ ಕೀಟನಾಶಕ ಬಳಕೆಯೇ ಕಾರಣವಾಗಿದ್ದು, ಇದು ಮುಂದಿನ ದಿನಗಳಲ್ಲಿ ಮಾನವನ ಮೇಲೆಯೇ ಪ್ರತಿಕೂಲವಾಗುವ ಯಾವುದೇ ಅನುಮಾನವಿಲ್ಲ. ಇಂತಹ ಜೇನುಹುಳುಗಳಿಗೂ ಒಂದು ದಿನವನ್ನು ಮೀಸಲಿರಿಸಲಾಗಿದೆ ಎಂದು ತಿಳಿದು ಸಂತಸವಾಗಿದೆ. ಹಾಗೆ ತಿಳಿಯಲು ಕಾರಣ ಗುಡಿಬಂಡೆಯ ಒಂದು ಯುವಕರ ತಂಡ. ಗುಡಿಬಂಡೆಯ ಪರಿಸರ ವೇದಿಕೆ ಹಾಗೂ ಆಟೋ ಚಾಲಕರಿಂದ ಗುಡಿಬಂಡೆಯಲ್ಲಿ ಇಂದು ಗಿಡ ನೆಟ್ಟು ವಿಶ್ವ ಜೇನುಹುಳುಗಳ ದಿನವನ್ನು ಆಚರಿಸಲಾಗಿದೆ. ಇದು ಉತ್ತಮ ಬೆಳವಣಿಗೆಯಾದರೂ ಅಪಾಯದಲ್ಲಿರುವ ಜೇನುಹುಳುಗಳ ರಕ್ಷಣೆಗಾಗಿ ಈ ತಂಡ ಕಂಕಣಬದ್ಧವಾಗಿರೋದು ಮತ್ತಷ್ಟು ಸಂತಸಕ್ಕೆ ಕಾರಣವಾಗಿದೆ. ಜೇನುಹುಳುಗಳ ದಿನಾಚರಣೆಯನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುಂಪು ಮರದ ಆನಂದ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಪರಾಗಸ್ಪರ್ಶಗಳ ನಾಶವೆಂದರೆ ಆಹಾರದ ನಾಶವೆಂದೇ ಅರ್ಥ. ಭೂಮಿಯ ಮೇಲಿನ ಸಸ್ಯಗಳಲ್ಲಿ 85% ಸಸ್ಯಗಳು ತಮ್ಮ ಪರಾಗಸ್ಪರ್ಶಕ್ಕೆ ಜೇನುಹುಳುಗಳನ್ನು ಅವಲಂಬಿಸಿವೆ. ತಮ್ಮ ಅಸ್ತಿತ್ವವನ್ನು ಜೇನುಹುಳುಗಳ ಅಸ್ತಿತ್ವದ ಮೇಲೆ ಉಳಿಸಿಕೊಂಡಿವೆ. ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿನ 1/3 ಭಾಗ ಪರಾಗಸ್ಪರ್ಶದ ಮೇಲೆ ಅವಲಂಬಿತವಾಗಿದೆ. ಈ ಹಿನ್ನೆಲೆಯಲ್ಲಿ ಜೇನುನೊಣಗಳು ಆಹಾರ ಭದ್ರತೆಯ ಬೆನ್ನೆಲುಬು ಎಂದರು. ಅರಣ್ಯ ನಾಶ, ಏಕ ಬೆಳೆ ಪದ್ಧತಿ, ರಾಸಾಯನಿಕಗಳ ಅತಿಯಾದ ಬಳಕೆ, ಮಾಲಿನ್ಯ ಮೊದಲಾದ ಕಾರಣಗಳಿಂದ ಇಂದು ಜೇನುಹುಳುಗಳ ಸಂತತಿ ತೀವ್ರ ತರದ ಅಪಾಯ ಅನುಭವಿಸುತ್ತಿದೆ. ಪ್ರತಿಯೊಬ್ಬರೂ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕೆಂದು ಕೋರಿದರು. ಇಂದು ವಿಶ್ವ ಜೇನು ಹುಳುಗಳ ದಿನಾಚರಣೆ. ನಾವೆಲ್ಲ ಕೂಡ ವಿಶ್ವದಾದ್ಯಂತ ಈ ಒಂದು ಹುಳುಗಳ ದಿನಾಚರಣೆಯನ್ನು ಗಿಡ ನೆಟ್ಟು ನಮ್ಮ ಗುಡಿಬಂಡೆಯಲ್ಲಿ ಆಚರಣೆ ಮಾಡ್ತಾಯಿದ್ವಿ. ಏನಕ್ಕಪ್ಪ ಅಂದರೆ, ಯಾಕಂದರೆ ಈ ಜೇನುಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಜೇನೇ ಸಿಗ್ತಾ ಇಲ್ಲ. ಜೇನು ಸಿಗೋದಕ್ಕೆ ಮುಖ್ಯ ಕಾರಣ ಅಂದರೆ ಮರಗಳಲ್ಲಿ ಬಿಡುವಂಥ ಹೂಗಳು. ಈ ಪರಾಗಸ್ಪರ್ಶದಿಂದನೇ ಈ ಒಂದು ಜೇನು ಉತ್ಪತ್ತಿ ಆಗೋದು. ಇದೇನಾಗ್ತದೆ, ಜೇನುಹುಳು ನಶಿ ಹೋಗೋದಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮಲ್ಲಿ ಏನಾಗ್ತದೆ ಅಂದರೆ ಏಕಬೆಳೆ ಪದ್ಧತಿ ಮತ್ತು ಅರಣ್ಯ ನಾಶ, ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ಮತ್ತು ಮಾಲಿನ್ಯದಿಂದ ಏನಾಗ್ತಾಯಿದೆ ಅಂದರೆ ಈ ಒಂದು ಜೇನುಹುಳುಗಳು ನಶ ಹೋಗ್ತಾ ಇದೆ. ಯಾಕೆ ಇಂದಿನ ಕಾಲದಲ್ಲಿ ಜೇನನ್ನು ತಿಂದು ಒಳ್ಳೆಯ ಆರೋಗ್ಯವಂತ ಮತ್ತು ಇದು ರಾಮಬಾಣ, ಸರ್ವ ಕಾಯಿಲೆಗಳಿಗೆ ರಾಮಬಾಣ ಜೇನು. ಈ ಜೇನು ನಶಿಸಿ ಹೋಗ್ತಾ ಇದೆ. ಇದೆಲ್ಲ ಜೇನು ಇರಬೇಕಂದ್ರೆ, ಈ ಹುಳುಗಳು ಇರಬೇಕಂದ್ರೆ ನಾವೆಲ್ಲರೂ ಕೂಡ ಗಿಡ ಮರಗಳನ್ನು ಬೆಳೆಸಬೇಕು, ಪರಿಸರ ಉಳಿಸಬೇಕು. ಮನೆ ಹತ್ತಿರ 2 ಹೊಂಗೆ ಗಿಡಗಳನ್ನು ಬೆಳೆಸಿದಾಗ ಅವುಗಳಲ್ಲಿ ಮಕರಂದ ಹೀರ್ಕೊಂಡು ಅದು ಗೂಡು ಕಟ್ಟುತ್ತೆ. ಅದು ಕಷ್ಟಪಟ್ಟು ಕಟ್ಟು ನಮಗೆಲ್ಲ ಜೇನು ಕೊಡುತ್ತೆ. ಅಂಥ ಜೇನುಹುಳುಗಳನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮರ ಗಿಡಗಳನ್ನು ಬೆಳೆಸಬೇಕು, ಪರಿಸರ ಉಳಿಸಬೇಕು. ಕಾರ್ಯಕ್ರಮದಲ್ಲಿ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್, ಖಜಾಂಚಿ ಶ್ರೀನಾಥ್, ಹೋಮ್ ಗಾರ್ಡ್ ವೇಣುಗೋಪಾಲ್, ರವಿಶಾಸ್ತ್ರಿ, ಆಟೋ ಚಾಲಕರ ಅಧ್ಯಕ್ಷ ರಾಜಪ್ಪ, ಉಪಾಧ್ಯಕ್ಷ ನಾಗಪ್ಪ, ನರೇಶ್, ಪರಿಸರವಾದಿ ನಿತಿನ್, ಸನಾವುಲ್ಲಾ, ಮೋಹನ್, ಶ್ರೀನಿವಾಸ್ ಭಾಗವಹಿಸಿದ್ದರು.
ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.